जये शुद्ध्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಶುಭಾ ಪುಸ್ತಕ, ಅದರಲ್ಲಿ ಪೇಜ್ 104 21ನೇ ಪಾಠ, ಏಕವಿಂಶಃ ಪಾಠ, ಪೇಜ್ 104 ಅಲ್ಲಿದೆ. ಅಸ್ಮಾಕಂ ಸಂಸ್ಕೃತೇಃ ಸನಾತನ ಸಂಸ್ಕೃತಿಃ ಹಿಂದೂ ಸಂಸ್ಕೃತಿಃ ಆರ್ಷ ಸಂಸ್ಕೃತಿಃ ವೈದಿಕ ಸಂಸ್ಕೃತಿಃ ಇತ್ಯೇವಂ ನಾಮಾಂತರಾಣಿ ಸಂತಿ. ನಮ್ಮ ಭಾರತ ದೇಶದ ಸಂಸ್ಕೃತಿಗೆ ಅನೇಕ ಹೆಸರುಗಳು. ಸನಾತನ ಸಂಸ್ಕೃತಿ ಅಂತ, ಹಿಂದೂ ಸಂಸ್ಕೃತಿ, ಆರ್ಷ ಅಂದರೆ ಋಷಿಗಳು ಉಪದೇಶ ಮಾಡಿದ ಒಂದು ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಅಂದ್ರೆ ವೇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕ ಒಂದು ಜೀವನ ಉಪಾಯಗಳು, ದಿನಚರಿಗಳು, ಅದನ್ನ ಇಟ್ಕೋಬೇಕು. ಈ ರೀತಿಯಾಗಿ ಅನೇಕ ಹೆಸರುಗಳು ಇದೆ. ಅಸ್ಮಾಕಂ ಸಂಸ್ಕೃತೇಃ ಮೂಲಂ ವೇದಾಃ ಉಪನಿಷದಃ ಪುರಾಣಾನಿ ರಾಮಾಯಣಂ ಮಹಾಭಾರತಂಚ. ನಮ್ಮ ಸಂಸ್ಕೃತಿಗೆ ಮೂಲ ಯಾವುದು, ಯಾವುದನ್ನು ಅನುಸರಿಸಿ ನಾವು ಮಾಡ್ತೀವಿ ಇದನ್ನೆಲ್ಲ ಹಾಗೆಂದ್ರೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ ಇವೇ ಮೊದಲಾದ ಶಾಸ್ತ್ರಗಳು ಅಂತ ಅರ್ಥ. ಏತಾನಿ ಸರ್ವಾಣ್ಯಪಿ ಸಂಸ್ಕೃತ ಭಾಷಾಯಾಂ ನಿಬದ್ಧಾನಿ. ಅದೆಲ್ಲವೂ ಕೂಡ ಯಾವುದರಲ್ಲಿ ಆಗಿದೆ, ಯಾವ ಭಾಷೆಯಲ್ಲಿ ಬರೆದಿದ್ದ ಇದೆ ಹಾಗೆಂದ್ರೆ ಸಂಸ್ಕೃತ ಭಾಷೆಯಲ್ಲೇ ಇದೆ. ಅತಯೇವ ಸಂಸ್ಕೃತಿ ಸಂಸ್ಕೃತಾಶ್ರಿತ ಇತಿ ವದಂತಿ. ಅದರಿಂದಲೇ ನಮಗೆ ಒಳ್ಳೆ ಸಂಸ್ಕೃತಿ ಸಿಗಬೇಕು ಅಂದ್ರೆ ಸಂಸ್ಕೃತವನ್ನು ಆಶ್ರಯಿಸಿದೆ ಅವೆಲ್ಲ, ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತಾಶ್ರಿತಾ ಇತಿ ವದಂತಿ. ಸಂಸ್ಕೃತ ಭಾಷಾಂ ವಿನಾ ಸಂಸ್ಕೃತಿ ನ ಅವಗತಾ ಭವತಿ. ಸಂಸ್ಕೃತ ಭಾಷಾ ಇಲ್ಲದೇನೆ ಸಂಸ್ಕೃತ ಕಲಿಯಕ್ಕೆ ಬರೋದಿಲ್ಲ. ಸಂಸ್ಕೃತಿ ಕಲಿಬೇಕು ಅಂದ್ರೆ, ಹೇಗೆ ಜೀವನ ನಡೆಸಬೇಕು ಅಂತ ಕಲಿಬೇಕು ಅಂದ್ರೆ ಸಂಸ್ಕೃತ ಭಾಷಾ ಅದು ವೆರಿ ಇಂಪಾರ್ಟೆಂಟ್. ಸಂಸ್ಕೃತ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ಅಸ್ಮಾಕಂ ದೇಶಸ್ಯ ಭೌಗೋಳಿಕಿ ಸ್ಥಿತಿ ಪ್ರತಿ ದೇಶಂ ಭಿನ್ನ ವರ್ತತೆ. ನಮ್ಮ ದೇಶದ ಒಂದು ಜಿಯೋಮೆಟ್ರಿಕಲ್ ಸ್ಥಿತಿ ಅದು ಒಂದೊಂದು ದೇಶದಲ್ಲೂ ಒಂದೊಂದು ರೀತಿ ಇರುತ್ತದೆ. ಅಲ್ಲಿ ವಿವಿಧಾಹ ಭಾಷಾಹ ಕಲಾಹ ಚ ಅತ್ರ ಸಂತಿ. ಆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ಭಾಷೆ, ಅವರ ಕಲೆಗಳು ಬೇರೆ ಬೇರೆಯಾಗಿ ಇರುತ್ತದೆ. ವೇಷಭೂಷಣ ಆಹಾರಾದಿಷು ಅಪಿ ಭೇದ ಅಸ್ತಿ. ಅವರು ಧರಿಸುವ ಬಟ್ಟೆಗಳು, ಆಭರಣಗಳು, ಅವರ ಆಹಾರ ತಿನ್ನುವ ಪದಾರ್ಥಗಳು ಅಲ್ಲೂ ಕೂಡ ಭೇದ ಇದೆ. ಎಲ್ಲಾ ರಾಜ್ಯದಲ್ಲೂ ಒಂದೇ ರೀತಿಯಾದ ಡ್ರೆಸ್ಸು, ಫುಡ್ ಅಂತ ಇರೋದಿಲ್ಲ, ಎಲ್ಲ ಭಿನ್ನ ಭಿನ್ನ. ಅಪೀಚ ಅತ್ರ ವಿವಿಧ ಸಂಪ್ರದಾಯ ಅನುಯಾಯಿನಃ ವಸಂತಿ. ಹಾಗಿದ್ರೂ ಕೂಡ ವಿವಿಧ ಸಂಪ್ರದಾಯವನ್ನು ಅನುಸರಿಸಿದವರಾಗಿ ಅವರಿದ್ದಾರೆ. ತಥಾಪಿ ಅಸ್ಮಾಕಂ ಸಂಸ್ಕೃತಿ ಸಮಾನ ಏವ. ಹಾಗಿದ್ರೂ ಕೂಡ ನಮ್ಮ ಸಂಸ್ಕೃತಿ ಅದು ಸಮಾನವೇ ಆಗಿದೆ. ಎಲ್ಲ ರಾಜ್ಯದಲ್ಲೂ ಒಂದೇ ರೀತಿಯಾದ ಸಂಸ್ಕೃತಿನೇ ಇದೆ. ಯಾಕೆ ಹಾಗೆ ಅಂದ್ರೆ ತತ್ರ ಕಾರಣಂ ಸರ್ವೇಷಾಮಪಿ ಭಾರತೀಯಾನಾಂ ಸಂಸ್ಕೃತೇಃ ಮೂಲಂ ಪೂರ್ವೋಕ್ತಂ ವೇದಾಧಿಕಂ ಏವ. ಎಲ್ಲಾ ರಾಜ್ಯದಲ್ಲೂ ಕೂಡ ಏನು ಒಪ್ಪಿದ್ದಾರೆ, ವೇದವೇ ಮೂಲ, ವೇದವನ್ನು ಅನುಸರಿಸಿ ನಾವು ಬದುಕಬೇಕು ಅಂತ ಒಪ್ಪಿದ್ದಾರೆ. ಅದರಿಂದ ಸಂಸ್ಕೃತಿಯು ಕೂಡ ಎಲ್ಲ ಕಡೆ ಸೇಮ್ ಆಗಿದೆ. ಅತೇವ ವಯಂ ಸರ್ವೇ ಭಾರತೀಯಾಃ ಇತಿ ಏಕತಾ ಭಾವೇನ ವಸಾಮಃ. ಅದರಿಂದಲೇ ನಾವೆಲ್ಲರೂ ಭಾರತೀಯರು ಅಂತ ಒಂದು ಏಕತಾ ಭಾವನೆಯಿಂದ, ಯೂನಿಟಿ ಇಂದ ಇದ್ದೀವಿ ಅಂತ. ಅಸ್ಮಿನ್ ಪ್ರಪಂಚೆ ಸರ್ವಶಕ್ತಃ ಭಗವಾನ್ ಕಶ್ಚನ ಅಸ್ತಿ. ಈ ಒಂದು ಪ್ರಪಂಚದಲ್ಲಿ ಸರ್ವಶಕ್ತನಾದ, ಸರ್ವಜ್ಞನಾದ ಪರಮಾತ್ಮ ಅಂತ ಒಬ್ಬ ಇದ್ದಾನೆ. ಇದಂ ಜಗತ ತಸ್ಯ ಅಧೀನ. ಈ ಜಗತ್ತು ಅವನ ಅಧೀನವಾಗಿದೆ. ವಯಂ ಸರ್ವೇ ತಸ್ಯ ಅನುಚರಾಹ. ನಾವೆಲ್ಲರೂ ಕೂಡ ಅವರ ಫಾಲೋಯರ್ಸ್, ಅವರ ದಾಸರು ಅಂತ. ಸರ್ವೇಷಾಮಪಿ ಜಂತೂನಾಂ ಪುನರ್ಜನ್ಮ ಅಸ್ತಿಯೇವ. ಎಲ್ಲಾ ಜಂತುಗಳಿಗೂ ಕೂಡ ಪುನರ್ಜನ್ಮ ಎಂಬುದು ಇದ್ದೇ ಇದೆ. ಅನೇಕ ಜನ್ಮಗಳು ದಾಟಿ ಬಂದಿರ್ತಾರೆ. ಪೂರ್ವ ಜನ್ಮಕೃತ ಪಾಪ ಪುಣ್ಯವಶಾತ್ ಇಹ ಜನ್ಮನಿ ದುಃಖಂ ಸುಖಂ ಚ ಜಂತು ಅನುಭವತಿ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಒಂದು ವಶದಿಂದ ಈ ಜನ್ಮದಲ್ಲಿ ಸುಖವನ್ನೋ ಅಥವಾ ದುಃಖವನ್ನೋ ಅಥವಾ ಎರಡನ್ನು ಕೂಡ ಅನುಭವಿಸ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾನಾಂ ಪುರುಷಾರ್ಥಾನಾಂ ಪ್ರಾಪ್ತ್ಯರ್ಥಂ ಮನುಜಸ್ಯ ಪ್ರಯತ್ನಃ ಭವೇತ್ ಇತ್ಯೇವಂ ಭಾರತೀಯಾಃ ಮನ್ಯಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನ ಪುರುಷಾರ್ಥ ಅಂತ ಕರೀತಾರೆ. ಪುರುಷರಿಂದ, ಪುರುಷ ಅಂದ್ರೆ ಇಲ್ಲಿ ಮೇಲ್ ಅಂತ ಅಷ್ಟೇ ಅಲ್ಲ, ಪುರುಷರು ಅಂದ್ರೆ ಎಲ್ಲರೂ, ಮೇಲು ಫಿಮೇಲ್ ಎಲ್ಲರೂ, ಶರೀರದಲ್ಲಿ ಇರುವವರು ಎಲ್ಲರೂ. ಅವರು ಬಯಸೋದು ಅದನ್ನ ಪುರುಷಾರ್ಥ ಅಂತ ಕರೀತಾರೆ.
ನಾಲ್ಕನ್ನು ಬಯಸ್ತಾರೆ ಅವರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಅದರ ಪ್ರಾಪ್ತಿಗಾಗಿ ಆ ಮನುಷ್ಯರು ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯಾಗಿ ಭಾರತೀಯರು ತಿಳಿಯುತ್ತಾರೆ. ನೋಡಿ, ನಮ್ಮ ಸಂಸ್ಕೃತಿಯ ಒಂದು ಸಾರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಭಾರತೀಯರು ವೇದಕ್ಕೆ ಅನುಗುಣವಾಗಿ ತಿಳಿಯುತ್ತಾರೆ ಅಂತ ಒಟ್ಟು. ಸೊ ಅದರಿಂದ ಮನುಷ್ಯರ ಒಂದು ಎಫರ್ಟ್ ಅದು ಹಾಕ್ಲೇಬೇಕು ಹಾಗೆ ಅಂತ. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನು ಹೇಳು, ಧರ್ಮ ಮಾರ್ಗದಲ್ಲಿ ನಡಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ಇನ್ನೊಬ್ಬರಿಗೆ ಮಾಡುವ ಹೆಲ್ಪ್ ಅದು ಪುಣ್ಯಕ್ಕೆ ಆಗ್ತದೆ, ಇನ್ನೊಬ್ಬರಿಗೆ ಮಾಡಿ ಕೊಡುವ ತೊಂದರೆ ಅದು ಪಾಪವಾಗ್ತದೆ. ಅದರಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ತೊಂದರೆ ಮಾಡಬಾರದು. ಅಹಿಂಸಾ ಪರಮೋ ಧರ್ಮ, ಯಾವ ಪ್ರಾಣಿಗೂ ಕೂಡ ಹಿಂಸೆ ಮಾಡಬಾರದು, ಅಹಿಂಸೆಯೇ ಪರಮಧರ್ಮ. ಮಾತೃದೇವೋ ಭವ ಪಿತೃದೇವೋ ಭವ, ತಂದೆ ತಾಯಿಯರಲ್ಲಿ ದೇವರನ್ನ ಕಾಣು. ಇತ್ಯೇವಂ ಆದಿಭಿಹಿ ಉಪದೇಶ ವಚನೈಹಿ, ಇವೇ ಮೊದಲಾದ ಅನೇಕ ಉಪದೇಶ ವಚನಗಳಿಂದ ಏಷಾ ಸಂಸ್ಕೃತಿ, ಈ ಸಂಸ್ಕೃತಿಯು ಅಸ್ಮಾನ್ ಸನ್ಮಾರ್ಗೆ ಪ್ರೇರೆಯತಿ, ನಮ್ಮನ್ನ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದೆ, ಪ್ರೇರಣೆ ಮಾಡ್ತಾ ಇದೆ. ಪೂರ್ವಂ ಅಸ್ಮಾಕಂ ದೇಶೆ ಕೃಷಿ ಪ್ರಧಾನಂ ಆಸೀತ್, ಹಿಂದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಕೃಷಿಯನ್ನು ಮಾಡ್ತಾ ಇದ್ರು. ಜನಾಹ ಅತ್ರತ್ಯಾಹ ಪ್ರಕೃತಿ ಪೂಜಕಾಹ, ಇರುವ ಜನರು ಪ್ರಕೃತಿಯ ಪೂಜೆಯನ್ನು ಮಾಡುವರು. ಮಳೆಗೆ ಪೂಜೆ, ಸೂರ್ಯನಿಗೆ ಪೂಜೆ, ಈ ರೀತಿಯಾಗಿ ಪ್ರತಿಯೊಂದನ್ನು ಪೂಜೆ ಮಾಡ್ತಾ ಇದ್ರು. ಅತಯೇವ ಸರಿತಃ ಪರ್ವತಾಃ ವೃಕ್ಷಾಃ ಸಮುದ್ರಾಃ ತೀರ್ಥಕ್ಷೇತ್ರಾಣಿ ಚ ಭಗವತಃ ಆರಾಧನ ಪ್ರತೀಕತ್ವೇನ ಸ್ವೀಕೃತಾಃ ಸಂತಿ. ಅದರಿಂದಲೇ ಸರಿತಃ ಅಂದ್ರೆ ನದಿಗಳು, ಪರ್ವತಗಳು, ಮರಗಳು, ಸಮುದ್ರಗಳು, ತೀರ್ಥಕ್ಷೇತ್ರಗಳು ಎಲ್ಲರೂ ಕೂಡ ಪರಮಾತ್ಮನ ಆರಾಧನೆಗೆ ಯೋಗ್ಯವಾದ ಪ್ರತೀಕಗಳು, ಅಂದ್ರೆ ಪ್ರತಿಮೆ ಇದ್ದಂಗೆ ಜನರು ಸ್ವೀಕಾರ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗೌಹು ಜನ್ಮಭೂಮಿ ತಥಾ ಜನನಿ ಏತಾಹ ಪ್ರತ್ಯಕ್ಷ ದೇವತಾಹ ಇತಿ ವಯಂ ಭಾವಯಾಮಃ. ಆಕಳುಗಳು ಜನ್ಮಭೂಮಿ, ನಾವು ಹುಟ್ಟಿದ ಭೂಮಿ, ಮತ್ತು ತಾಯಿ ಜನನಿ ಮಾತಾ, ಅವರೆಲ್ಲರನ್ನು ಕೂಡ ಪ್ರತ್ಯಕ್ಷ ದೇವತಾಹ, ಕಣ್ಣಿಗೆ ಕಾಣುವ ಪರಮ ದೇವತೆ ಹಾಗೆ ಅಂತ ನಾವು ಅವರನ್ನ ಭಾವಿಸ್ತೇವೆ. ಭಾರತೀಯ ಧರ್ಮ ಸಹಿಷ್ಣವ, ಭಾರತೀಯರು ಧರ್ಮಕ್ಕಾಗಿ ಎಲ್ಲವನ್ನು ಸಹನೆ ಮಾಡತಕ್ಕವರು. ಬೌದ್ಧಾಹ ಜೈನಾಹ ಮಹಮ್ಮದೀಯಾಹ ಕ್ರೈಸ್ತಾಹ ಏವಂ ಅನ್ಯೇಪಿ ವಿವಿಧ ಮತಾನುಯಾಯಿನಃ ಅತ್ರ ನಿವಸಂತಿ. ಬೌದ್ಧರು, ಜೈನರು ಇವರೆಲ್ಲ ನಾನ್ ಹಿಂದೂಸ್, ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮದವರು. ಮುಸಲ್ಮಾನರು, ಕ್ರೈಸ್ತರು, ಅನ್ಯರು ಕೂಡ ಇಲ್ಲಿ ಇದ್ದಾರೆ. ಅದ್ಯ ತೇ ಅಪಿ ಭಾರತೀಯ ಏವ, ಅವರು ಭಾರತೀಯರಲ್ಲವೇ ಹಾಗೆಂದ್ರೆ ಅವರು ಭಾರತೀಯರೇ. ಕಥಕ್, ಕುಚುಪುಡಿ, ಮೋಹಿನಿಯಾಟ್ಟ, ಯಕ್ಷಗಾನ, ಮಣಿಪುರಿ, ಒಡಿಸ್ಸಿ, ಭರತನಾಟ್ಯಾದಯ ನೃತ್ಯ ಪ್ರಕಾರ, ಅನೇಕ ವಿಧವಾದ ನೃತ್ಯ ಪ್ರಕಾರಗಳು. ಕುಚುಪುಡಿ ಅಂತ ಕರೀತಾರೆ, ಮೋಹಿನಿಯಾಟ್ಟ ಅಂತ, ಯಕ್ಷಗಾನ, ಮಣಿಪುರಿ, ಒಡಿಸ್ಸಿ, ಭರತನಾಟ್ಯ ಇವೇ ಮೊದಲಾದ ಅನೇಕ ನೃತ್ಯ ಪ್ರಕಾರಗಳು ಇದೆ. ಮತ್ತು ಕರ್ನಾಟಕ, ಹಿಂದೂಸ್ತಾನಿ, ಜಾನಪದ ಈ ಸಂಗೀತ ಪ್ರಕಾರ, ಅನೇಕ ವಿಧವಾದ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ತಾರಲ್ಲ, ಮ್ಯೂಸಿಕ್ ಟೈಪ್ ಅದಲ್ಲ, ಅದು ಇದೆ. ಅಷ್ಟು ಮಾತ್ರ ಅಲ್ಲ, ಅಜಂತ, ಎಲ್ಲೋರ, ಕೋಣಾರ್ಕ್, ತಂಜಾವೂರ್, ಹಂಪಿ, ಬೇಲೂರು, ಹಳೇಬೀಡು ಪ್ರಭೃತಯ ವಾಸ್ತುಶಿಲ್ಪ ಕಲಾಸ್ಥಾನಾನಿ ಅಪಿ ಅತ್ರ ವಿಲಸಂತಿ. ಆರ್ಕಿಟೆಕ್ಚರ್, ಶಿಲ್ಪಕಲೆ, ವಾಸ್ತು ಮತ್ತು ಶಿಲ್ಪ, ಅದನ್ನು ಕೂಡ ನಾವು ಈ ಜಾಗದೆಲ್ಲ ನೋಡಬಹುದು. ಅಜಂತ, ಎಲ್ಲೋರ ಮುಂತಾದ ಕ್ಷೇತ್ರದಲ್ಲಿ ಅವುಗಳೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆರ್ಕಿಟೆಕ್ಚರ್ ಅಲ್ಲೂ ಕೂಡ ಎಷ್ಟೊಂದು ವೆರೈಟೀಸ್, ಆರ್ಕಿಟೆಕ್ಚರ್ ವೆರೈಟೀಸ್ ನೋಡಿದೀವಿ, ಮ್ಯೂಸಿಕ್ ವೆರೈಟೀಸು, ಡ್ಯಾನ್ಸ್ ವೆರೈಟೀಸು, ಈ ರೀತಿಯಾಗಿ ಅನೇಕ ವೆರೈಟೀಸ್ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ತಾನಿ ಅಸ್ಮಾಕಂ ಸಂಸ್ಕೃತೇ ಸ್ಥಾನಂ ಮೌಲ್ಯಂ ಚ ವರ್ಧಯಂತೆ, ಅವುಗಳೆಲ್ಲ ನಮ್ಮ ಸಂಸ್ಕೃತಿಯ ಸ್ಥಾನ ಮತ್ತು ವ್ಯಾಲ್ಯೂ ಅವುಗಳನ್ನ ಚೆನ್ನಾಗಿ ಬೆಳೆಸ್ತದೆ. ರಮ್ಯಾಹ ಪರ್ವತಾಹ ಮನೋರಮಾಹ ನದ್ಯಃ ಸುಂದರಾಣಿ ಕಂದರಾಣಿ ಅರಣ್ಯಾನಿ ಚ ವಿಸ್ಮಯವಹಾಹ ಮರುಭೂಮಯಃ ಹಿಮಭೂಮಯಃ ಅಸ್ಮಾಕಂ ದೇಶಸ್ಯ ಸೌಂದರ್ಯಂ ವರ್ಧಯಂತಹ ಸಂತಿ. ರಮ್ಯವಾದ ಪರ್ವತಗಳು, ಮನೋಹರವಾದ ನದಿಗಳು, ಸುಂದರವಾದ ಪರ್ವತಗಳು, ಕಾಡುಗಳು, ಅವೆಲ್ಲ ನಮಗೆ ವಿಸ್ಮಯವನ್ನು ತಂದುಕೊಡತಕ್ಕ ಮರುಭೂಮಿಗಳು, ಹಿಮಭೂಮಿಗಳು, ಇದು ನಮ್ಮ ದೇಶದ ಸೌಂದರ್ಯವನ್ನು ಬೆಳೆಸುತ್ತವೆ. ದೇಶಸ್ಯ ಅಸ್ಯ ಬಾಹ್ಯಂ ಆಂತರಿಕಂ ಚ ಸೌಂದರ್ಯಂ
ಅನಿರ್ವಚನೀಯಂ ಕೇವಲಂ ಅನುಭವ ವೇದ್ಯಂ. ಈ ದೇಶದ ಒಳಗಿನ ಹೊರಗಿನ ಒಂದು ಸೌಂದರ್ಯ ಅದು ಬಾಯಿಯಿಂದ ಹೇಳಲಿಕ್ಕೆ ಬರೋದಿಲ್ಲ, ವಚನಗಳಿಂದ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಅನುಭವಿಸಿ ನಾವು ತಿಳ್ಕೋಬೇಕು. ಅತ್ರ ರಾಮಸ್ಯ ಪ್ರಸಿದ್ಧಾಹ ಇಯಮುಕ್ತಿ ಪ್ರಮಾಣ. ಈ ವಿಷಯದಲ್ಲಿ ರಾಮನ ಒಂದು ಮಾತು, ರಾಮಾಯಣದಲ್ಲಿ ಬರತಕ್ಕ ಒಂದು ಮಾತು, ಅದು ಪ್ರಮಾಣವಾಗಿದೆ. ಸಾಚ, ಅದು ರಾಮನ ಉಕ್ತಿ ಯಾವುದದು ಹಾಗೆಂದ್ರೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಆ ಲಕ್ಷ್ಮಣನ ಹತ್ರ ಹೇಳ್ತಾನಂತೆ ರಾಮಚಂದ್ರ ದೇವರು, ಹೇಗಿದ್ರು ರಾವಣನನ್ನ ಸಂಹಾರ ಮಾಡಿ ಆಗಿದೆ, ನಾವ್ ಬೇಕಾದ್ರೆ ಇಲ್ಲೇ ಇರ್ಬೋದು, ಭರತ ಅಲ್ಲಿ ಅಯೋಧ್ಯಾದಲ್ಲಿ ವಾಸ ಮಾಡಿಕೊಂಡು ಇಲ್ಲಿ ರಾಜನಾಗಿರ್ಲಿ, ನಾವ್ ಬೇಕಾದ್ರೆ ಇಲ್ಲೇ ಇರೋಣ ಹಾಗೆ ಅಂತ ಏನೋ ವಿಚಾರ ಬಂದಾಗ, ಆಗ ರಾಮಚಂದ್ರ ದೇವರು ಹೇಳಿದ ಮಾತು ಇರಬಹುದು. ಲಂಕಾ ಅದು ಸುವರ್ಣಮಯಿ, ಬಂಗಾರಮಯವಾದ ಒಂದು ಪಟ್ಟಣ. ಆದರೂ ಕೂಡ ಲಕ್ಷ್ಮಣ, ನನಗೆ ಲಂಕಾಪಟ್ಟಣ ನ ರೋಚತೆ, ನಂಗೆ ಇದು ಇಡಿಸ್ತಾ ಇಲ್ಲ. ಜನನಿ ಜನ್ಮಭೂಮಿಶ್ಚ, ನಮ್ಮ ತಾಯಿ ಮತ್ತು ಜನ್ಮಭೂಮಿ ಅದು ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕಿಂತಲೂ ಭಾರಿ ದೊಡ್ಡದು. ಅದರಿಂದ ತಾಯಿಯನ್ನ ಬಿಟ್ಟು, ತಾಯಿಯ ಭೂಮಿಯಾದ ಈ ಭಾರತ ದೇಶವನ್ನು ಬಿಟ್ಟು ನಾವು ಬೇರೆಲ್ಲೂ ಹೋಗತಕ್ಕದ್ದಲ್ಲ ಅಂತ ರಾಮದೇವರು ನಮಗೆ, ಅವರೂ ಹೋಗಿಲ್ಲ, ವಾಪಸ್ ಅಯೋಧ್ಯೆಗೆ ಬಂದರು, 13,000 ವರ್ಷ ರಾಜ್ಯಭಾರವನ್ನು ಮಾಡಿದರು, ರಾಮರಾಜ್ಯ ಅಂತ. ನಾವು ಕೂಡ ಅದೇ ರೀತಿಯಾಗಿ ತಾಯಿಯ ಜೊತೆಗೆ, ತಾಯಿಯ ಭೂಮಿಯಾದ ಈ ಭಾರತ ದೇಶದಲ್ಲೇ ಇರಬೇಕು ಅಂತ ಒಟ್ಟು ಸಂದೇಶ. ಇಲ್ಲಿಗೆ ಪಾಠ ಮುಗೀತು, ಅಭ್ಯಾಸಗಳಿದೆ ಮಾಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ ನಮಃ.